ಎಲ್ಲವೂ ಕಾಯಿಲೆಗಳದ್ದು ಮೂಲ ಹೊಟ್ಟೆ, ಆಮಾಶಯ. ನಮ್ಮ ಆಯುರ್ವೇದದಲ್ಲಿ ಮಾತ್ರ ಅಲ್ಲ, ನೀವೆಲ್ಲರೂ ಕೇಳಿರಬಹುದು, ಎಲ್ಲವೂ ಕಾಯಿಲೆಗಳದ ಕಾರಣ ಹೊಟ್ಟೆ ಸಂಬಂಧಪಟ್ಟದ ರೋಗಗಳೇ ಬೇರೆ ರೋಗಗಳಿಗೆ ಸಹ ಕಾರಣ ಆಗ್ತದಂತೆ ಆಚಾರ್ಯರು ಹೇಳಿದ್ದಾರೆ. ಆಮಾಶಯ ಏನ್ ನಾವು ತಿಂತೇವೆ, ಅಲ್ಲಿ ವಿಷ ಇದ್ರೆ, ಅಲ್ಲಿ ಆಮ ಇದ್ರೆ, ಏನು ಸಹ ನಾವು ಅಮೃತ ಅಂತಹ ಆಹಾರವನ್ನು ಊಟ ಮಾಡಿದ್ರು ಸಹ ಅದು ಸಹ ವಿಷ ಆಗ್ತದಂತೆ. ಆಚಾರ್ಯ ಹೇಳ್ತಾರೆ, ನೀವು ಏನು ಔಷಧಿ ಕೊಟ್ಟರು ಸಹ ಬಿಸಿ ಬಿಸಿ ನೀರು ಅದ್ಭುತವಾದ ಔಷಧಿ. ಅಂತಹ ದೋಷಗಳದ ಸ್ಥಿತಿ ಆಮಾಶಯದಲ್ಲಿ ಇದ್ರೆ ಅದಕ್ಕೋಸ್ಕರ ಆಚಾರ್ಯ ಹೇಳ್ತಾರೆ, ಚರಕ್ ಸಮೇತದಲ್ಲಿ ಹೇಳಿದ್ದಾರೆ, ದೋಷ ಪಾಚನಾರ್ಥಂ ಪಾನೀಯ ಉಷ್ಣಂ ಪ್ರಯಚ್ಛಂತಿ ಭಿಷಜಃ. ವೈದ್ಯ ದೋಷಗಳದ ಪಾಚನಕ್ಕೋಸ್ಕರ ಬಿಸಿ ಬಿಸಿ ನೀರವನ್ನು ಅವ್ರ ರೋಗಿಗಳಿಗೆ ಕೊಟ್ರೆ, ಏನು ಸಹ ವಿಷಗಳ ಇದ್ರೆ ಹೊಟ್ಟೆಯಲ್ಲಿ ಅದೇ ಎಲ್ಲ ವಿಷಗಳದ್ದು ಪರಿಹಾರ ಆಗ್ತದೆ, ಸಂಶಮನವಾಗ್ತದಂತೆ. ಜ್ವರ ಆಮಾಶಯ ಸಮುತ್ತಃ. ಎಲ್ಲ ಕಾಯಿಲೆಗಳದ್ದು ಮೇನ್ ಮೂಲ ರೂಪವೇ, ಮೂಲ ಕಾರಣವೇ ಆಮಾಶಯದಲ್ಲಿ ಇರುವಂತದ್ದು ದೋಷಾಂಶಗಳು. ಇದರಿಂದ ಏನ್ ಲಾಭ ಆಗ್ತದೆ? ಒಂದಂತೆ ವಾತಂ ಅನುಲೋಮಯತಿ, ಹೊಟ್ಟೆಯಲ್ಲಿ ಇರುವಂತದ್ದು ಎಲ್ಲ ವಾಯು ಅದರದ್ದು ಸಂಶಮನ ಆಗ್ತದೆ, ಅನುಲೋಮನ ಆಗ್ತದಂತೆ. ಇನ್ನೊಂದು ಅಗ್ನಿ ಮುದೀರ್ಯತಿ, ಹೊಟ್ಟೆಯಲ್ಲಿ ಹಸುವೆ ಇಲ್ಲದ್ರೆ ಅಗ್ನಿಬಲ ಒಳ್ಳೆ ಆಗ್ತದೆ, ಚೆನ್ನಾಗಿ ಊಟ ಮಾಡಲಿಕ್ಕೆ, ಊಟ ಜೀರ್ಣ ಮಾಡಲಿಕ್ಕೆ ಶಕ್ತಿ ಸಿಗ್ತದೆ. ಅಷ್ಟೇ ಮಾತ್ರ ಅಲ್ಲ, ಶ್ಲೇಷ್ಮಾಣಂ ಪರಿಶೋಷಯತಿ. ಶ್ಲೇಷ್ಮ ಅಂತ ಹೇಳಿದ್ರೆ ಹೊಟ್ಟೆಯಲ್ಲಿ ಇರುವಂತದ್ದ ಕಫ ಅಂಶ, ಅದರದ್ದು ಸಹ ಶೋಷಣೆ ಮಾಡಬಹುದು ಈ ಬಿಸಿ ನೀರು. ಅದಕ್ಕೆ ಬಿಸಿ ನೀರು ಸೇವನ, ನೀವು ಔಷಧಿಗಳ ಸೇವನೆ ಮಾಡಿಸಬೇಕು, ಆದರೆ ಅದರ ಜೊತೆಗೆ ನೀವು ಬಿಸಿನೀರು ಸಹ ಕೊಟ್ರೆ ನಿಜವಾದ ಕಾಯಿಲೆಯನ್ನು ಸರಿ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ.